ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಇಂದಿನ ವಿಷಯ ವಾಸ್ತು ರಿಪೇರಿ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ದಾರೆ. ವಾಸ್ತು ಫಸ್ಟ್ ಆಫ್ ಆಲ್ ದಯಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೆಲವರು ಜ್ಯೋತಿಷರು ಕಾಲ್ ಮಾಡ್ತಾರೆ, ಕೆಲವರು ಸಂಖ್ಯಾಶಾಸ್ತ್ರ ಮಾಡ್ತಾರೋರು ಕಾಲ್ ಮಾಡ್ತಾರೆ, ಕೆಲವರು ವಾಸ್ತುಶಾಸ್ತ್ರ ಮಾಡ್ತಾರೋರು ಕಾಲ್ ಮಾಡ್ತಾರೆ, ನೇರವಾಗಿ ಬಂದು ಭೇಟಿಯಾಗಿದ್ದಾರೆ. ಯಾರ್ಯಾರು ಜ್ಯೋತಿಷಿಗಳಿದ್ದಾರೆ, ಅದು ಸಣ್ಣ ಪುಟ್ಟ ಜ್ಯೋತಿಷಿಗಳಲ್ಲ, ಒಳ್ಳೆ ಅವಾರ್ಡ್ ತಗೊಂಡವರು, ಅಂಥವ್ರು ಇಂಥವರೆಲ್ಲ ನನ್ನ ಒಂದು ಅದೃಷ್ಟನ ಏನೋ ಗೊತ್ತಿಲ್ಲ, 100ರಲ್ಲಿ 40 ಜನ ಬರೀ ಇವರೇ ಬರ್ತಾರೆ. ರೇಕಿ ಹೀಲರ್ಸ್, ಪ್ರಾಣಿಕ್ ಹೀಲರ್ಸ್, ಈ ಟ್ಯಾರೋಟ್ ರೀಡರ್ಸ್, ಈ ಥರದವರು ಅವ್ರಿಗೆ ಸಮಸ್ಯೆಗಳಾಗಿ ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಬರ್ತಾರೆ. ವ್ಯಾಪಾರ ಆಗ್ತಿಲ್ಲ ಅಂತ ಕೆಲವರು, ಇಂಥದ್ದು ಯಾವುದೋ ಒಂದು ಕೇಸ್ ಆಗಿ ನನಗೆ ಈ ಥರ ಸಮಸ್ಯೆಗಳಾಗ್ಬಿಟ್ಟಿದೆ, ಇದರಿಂದ ಹೊರಗೆ ಬರೋದು ಏನು ಅಂತ ಚೆನ್ನಾಗಿ ತಿಳ್ಕೊಳ್ಳಿ. ಇದನ್ನೆಲ್ಲ ನೀವು ಅರ್ಥೈಸ್ಕೊಳ್ಳಿ. ದಯವಿಟ್ಟು ವಾಸ್ತು ಅನ್ನೋದು ಏನು ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ದಿಕ್ಕೇ ಇಲ್ಲ, ಇಲ್ಲಿ ದಿಕ್ಕೇ ಇಲ್ಲ. ಭೂಮಿ ಸುತ್ತತಾನೇ ಇದೆ, ಎಲ್ಲಿದೆ ದಿಕ್ಕು? ನಿಂತ್ಕೊಂಡಿದ್ರೆ ದಿಕ್ಕು ಅಂತ ಕರಿಬೋದು. ಸೂರ್ಯ ಹುಟ್ಟತಾನೆ ಮುಳುಗ್ತಾನೆ, ಯಾವ ಸೂರ್ಯ ಹುಟ್ಟೋದು ಇಲ್ಲ, ಮುಳುಗ್ತಾನೂ ಇಲ್ಲ. ಭೂಮಿ ಸುತ್ತೋದ್ರಿಂದ ನಮಗೆ ಆ ಥರ ಭಾಸವಾಗುತ್ತೆ, ಮುಳುಗ್ತೀರಿ, ಸೂರ್ಯ ಮುಳುಗ್ದ ಹುಟ್ಟದ ಅಂತ. ಖಂಡಿತವಾಗ್ಲೂ ಆ ಥರದ್ದು ಏನಿಲ್ಲ. ಇಲ್ಲಿ ಕೇವಲ ನಾರ್ತ್ ಪೋಲ್, ಸೌತ್ ಪೋಲ್, ಅಂದರೆ ದಿಕ್ಸೂಜಿಗೆ ಆ ಗುರುತ್ವಾಕರ್ಷಣೆ ಶಕ್ತಿ ಭೂಮಿ ಒಂದು 16 ಡಿಗ್ರಿ ಕ್ರಾಸ್ ಆಗಿದೆ, ಅದು ಹೀಗೇ ಸುತ್ತುತ್ತಾ ಇದೆ. ಆ ಸುತ್ತುತ್ತಾ ಇರೋದ್ರಿಂದ ಒಂದು ನಾರ್ತ್, ಒಂದು ಪೋಲ್, ಸೌತ್ ಪೋಲ್ ಅಂತ ಕರೀತಾರೆ. ದಿಕ್ಕು ಅನ್ನೋದು ಏನೂ ಇಲ್ಲ. ಭೂಮಿಯಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರೋದ್ರಿಂದ, ಗುರುತ್ವಾಕರ್ಷಣೆ ಶಕ್ತಿ ಇರೋದ್ರಿಂದ ನಾವು ಮೇಲೆ ಕೆಳಗಡೆ ಅಂತ ಹೇಳ್ತೀರಿ. ಬಟ್ ಸೌರಮಂಡಲದಲ್ಲಿ ಮೇಲೆ ಕೆಳಗಡೆ ಇಲ್ಲ, ಬ್ರಹ್ಮಾಂಡದಲ್ಲಿ ಮೇಲೆ ಕೆಳಗಡೆ ಇಲ್ಲ. ಸೂರ್ಯ ಹಿಂಗೆ ಮೇಲೆ ಹೋಗ್ತಾವನೆ, ಮೇಲೆ ಅನ್ನೋದಿಲ್ಲ, ಕೆಳಗಡೆ ಹೋಗ್ತಾವನೆ, ಕೆಳಗಡೆ ಅನ್ನೋದಿಲ್ಲ, ಲೆಫ್ಟ್ ಹೋಗ್ತಾವನೆ, ರೈಟ್ ಹೋಗ್ತಾವನೆ, ಇಲ್ಲ. ಲೆಫ್ಟ್ ಟು ರೈಟ್ ಏನೂ ಇಲ್ಲ, ದಿಕ್ಕುಗಳೇ ಇಲ್ಲ. ದಿಕ್ಕುಗಳು ಅನ್ನೋದು ಏನೂ ಇಲ್ಲ. ಅಂಥದ್ರಲ್ಲಿ ವಾಸ್ತು 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 ಅಂತೇಳಿ ಅದೊಂದು ಕಾನ್ಸೆಪ್ಟ್. ವಾಸ್ತು ಅನ್ನೋದು ಒಂದು ಕಾನ್ಸೆಪ್ಟ್. ಉದಾಹರಣೆಗೆ ಬಿಗ್ ಬಾಸ್ ನೋಡ್ತೀರಾ ನೀವೆಲ್ಲರೂ. ಬಿಗ್ ಬಾಸ್ ಅಲ್ಲಿ ಕೆಲವೊಂದು ಗೇಮ್ ಮಾಡಿಸ್ತಾರೆ. ಗೇಮ್ ಏನು, ಟಾಸ್ಕಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಕೊಡ್ತಾರೆ. ಆ ಗೇಮ್ಗೆ ಒಂದು ಕಾನ್ಸೆಪ್ಟ್ ಮಾಡಿರ್ತಾರೆ. ಆ್ಯಕ್ಚುಲಿ ಬಿಗ್ ಬಾಸೇ ಒಂದು ಕಾನ್ಸೆಪ್ಟು, ಅದರಲ್ಲಿ ಒಂದೇ ಒಂದು ಗೇಮ್ ಮಾತ್ರ ಒಂದು ಕಾನ್ಸೆಪ್ಟ್. ಆ ಗೇಮ್ ಕಾನ್ಸೆಪ್ಟ್ ಏನು ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಗೆಲ್ತಾರ ಸೋಲ್ತಾರ. ಈಗ ಬಿಗ್ ಬಾಸಲ್ಲಿ ಆಡ್ತಾವ್ರೆ, ಅವ್ರಿಗೇನೋ ದುಡ್ಡು ಸಿಗ್ತದೆ, ಒಂದಷ್ಟು TRP ಬರ್ತದೆ. ಬಿಗ್ ಬಾಸ್ ಮಾಡೋರು, ನೋಡೋರು, ಆಡೋರು ಎಲ್ಲರಿಂದನೂ ಕೂಡ ಅಲ್ಲಿ ಯಾರು ಲಾಭ ಇಲ್ದಿರೆ ಯಾವುದು ಬಿಸ್ನೆಸ್ಗಳನ್ನು ಮಾಡೋದಿಲ್ಲ. ಅದೇ ರೀತಿ ವಾಸ್ತು ಅನ್ನೋದು ಒಂದು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಒಳಗಡೆ ನೀವು ಯಾಕೆ ತಗೊಬೇಕು ಕಾನ್ಸೆಪ್ಟ್ನ? ನೀವು ಯಾಕೆ ತಗೊಳ್ಬೇಕು ಕಾನ್ಸೆಪ್ಟ್ನ? ಆದ್ರಿಂದ ವಾಸ್ತು ಅನ್ನೋದು ದಯವಿಟ್ಟು ಇಲ್ಲ. ಬಟ್ ಎನರ್ಜಿ ಅನ್ನೋದಿದೆ. ಪ್ರತಿಯೊಂದು ಸ್ಥಳದಲ್ಲೂ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ರೇಷನ್, ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ರೇಷನ್, ನ್ಯೂಟ್ರಲ್ ಎನರ್ಜಿ, ನ್ಯೂಟ್ರಲ್ ವೈಬ್ರೇಷನ್. ಒಂದು ಬೆಳೆಸುತ್ತೆ, ಒಂದು ಉಳಿಸುತ್ತೆ, ಒಂದು ಅಳಿಸುತ್ತೆ. ಇಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಮನೆ ಅಂತಂದರೆ ಮನುಷ್ಯನ ಗಾಳಿ ಬೆಳಕು ಚೆನ್ನಾಗಿರಬೇಕು. ಯಾವ ಮನೇಲಿ ಬೆಳೆದ್ರಿ, ಯಾವ ಮನೇಲಿ ಉಳಿದ್ರಿ, ಯಾವ ಮನೇಲಿ ಅಳಿದ್ರಿ, ಇದು ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತೀರ ಸಾಮಾನ್ಯವಾಗಿ. ಈಗ ನನ್ನ ಹತ್ರ ಬಂದರೆ ನಾನು ವಾಸ್ತು ಗಿಸ್ತು ಎಲ್ಲ ನೋಡಲ್ಲ. ಈ ದಿಕ್ಕಲ್ಲಿ ಅಗ್ನಿ ಮೂಲೆಯಲ್ಲಿ ಕಿಚನ್ ಇರಬೇಕು, ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು, ಇಲ್ಲಿ ದೇವ್ರ ಮನೆ ಇರಬಾರ್ದು, ಬಾತ್ರೂಮ್ ಇರಬಾರ್ದು. ಪ್ರತಿಯೊಂದು ಸಮಸ್ಯೆಗಳಿಗೂ ಭಗವಂತ 108 ಹಾದಿಗಳನ್ನು ಕೊಟ್ಟಿದ್ದಾನೆ, 108 ಪರಿಹಾರಗಳು ಸಿಗ್ತವೆ. ಯಾವುದೋ ಒಂದು ಹಾದಿಯಿಂದ ಅದನ್ನು ಪರಿಹಾರ ಮಾಡ್ಕೊಳ್ಬೋದು. ಆ ದಿಕ್ಕಲ್ಲಿ ಹಿಂಗಿರ್ಬೇಕು, ಈ ದಿಕ್ಕಲ್ಲಿ ಹಿಂಗಿರ್ಬೇಕು, ಆ ಥರದ್ದು ಯಾವ ದಿಕ್ಕು ದಿಶೆ ಏನೂ ಇಲ್ಲ. ಮನೆ ವೈಬ್ರೇಷನ್ ಇದು ಬಹಳ ಬಹಳ ಸೈನ್ಸು, ವಿಜ್ಞಾನ ಕೂಡ ಅದೇ ಹೇಳುತ್ತೆ. ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ, ಇದು ಟ್ರಯಾಂಗಲ್. ಸೊ 3 ತ್ರಿಶಕ್ತಿಗಳು: ಎನರ್ಜಿ, ವೈಬ್ರೇಷನ್, ಸೊ ಫ್ರೀಕ್ವೆನ್ಸಿ. ಇದು ಮ್ಯಾಚ್ ಆಗಬೇಕು. ಮ್ಯಾಚ್ ಆದರೆ ಅದ್ಭುತವಾದಂಥ ರಿಸಲ್ಟ್. ಮ್ಯಾಚ್ ಆಗಲಿಲ್ಲ, ಅದು ನಿಮಗೆ ರಿಸಲ್ಟ್ ಕೊಡೋದಿಲ್ಲ. ಯಾವುದೋ ಒಂದು ಮನೆ ಯಾರನ್ನೋ ಒಬ್ಬರನ್ನ ಬೆಳೆಸುತ್ತೆ, ಅದೇ ಮನೆಯಲ್ಲಿ ಇನ್ನೊಬ್ಬರನ್ನ ಅಳಿಸುತ್ತೆ, ಇನ್ನೊಬ್ಬರನ್ನ ಉಳಿಸುತ್ತೆ. ಇದು ನಿಮಗೆ ಗೊತ್ತಿಲ್ಲ. ಇದೆಲ್ಲ ಸೂಕ್ಷ್ಮ ವಿದ್ಯೆಗಳು. ಈ ವಾಸ್ತು ಇದನ್ನು ಮೀರಿದಂತಹ ವಿದ್ಯೆಗಳಿವು. ಬ್ರಹ್ಮವಿದ್ಯೆ, ಋಷಿವಿದ್ಯೆ ಅಂತಾರೆ. ಇದೆಲ್ಲ ಎಲ್ಲರೂ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವಾಸ್ತು 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 ವಾಸ್ತುನ ರಿಪೇರಿ ಮಾಡ್ಕೊಳ್ಳೋದು ಹೀಗೆ. ವಾಸ್ತು ಏನಿಲ್ಲ, ಮೊದಲು ನಿಮ್ಮ ತಲೆ ರಿಪೇರಿ ಮಾಡ್ಕೊಳ್ಳಿ. ಮನೆ ರಿಪೇರಿ ಮಾಡೋ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಇಸ್ ಮೈಂಡ್. ಆ ಮೈಂಡನ್ನು
ಎಲ್ಲ ಮನುಷ್ಯ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾನೆ. ದಯವಿಟ್ಟು ಮೈಂಡನ್ನು ಕಂಟ್ರೋಲ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ. ಮೈಂಡನ್ನು ಅರ್ಥ ಮಾಡ್ಕೊಳ್ಳಿ. ಮೈಂಡನ್ನು ಕಂಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ, ಅದು ಸರ್ವನಾಶ ಆಗ್ಬಿಡ್ತದೆ ಕಂಟ್ರೋಲ್ ಮಾಡಕ್ಕೆ ಹೋದ್ರೆ. ಮೈಂಡನ್ನು ಅರ್ಥ ಮಾಡ್ಕೊಳ್ಳಿ. ವಾಸ್ತು ಅನ್ನೋದು ಇಲ್ಲಿದೆ, ನಿಮ್ಮ ಬುದ್ಧಿ ಜ್ಞಾನದಲ್ಲಿದೆ, ಶಕ್ತಿ ಚೈತನ್ಯದಲ್ಲಿದೆ. ವಾಸ್ತು ಹೊರಗಡೆ ಎಲ್ಲೂ ಇಲ್ಲ. ನೀವೆಂಥ ವಾಸ್ತುಗೆ ವಿರುದ್ಧವಾಗಿರೋ ಮನೆ ಕೊಟ್ಟರು ಕೂಡ ನಾನು ಬದುಕು ತೋರಿಸ್ತೀನಿ, ಬೆಳೆದು ತೋರಿಸ್ತೀನಿ. ಕೆಲವರಿಗೆಲ್ಲ ಭೂತ್ ಬಂಗ್ಲಾ ಹಂಗೆ ಹಿಂಗೆ ಅಂತಾರೆ. ನನಗೆ ಕೊಡಿ, ನಾನು ಅದನ್ನು ರಿಪೇರಿ ಮಾಡ್ಕೊಳ್ಳೋದು ಗೊತ್ತಿದೆ. ಅಂದರೆ ಕೆಲಸ ಗೊತ್ತಿರೋನಿಗೆ ಯಾವ ಮನೆ ಆದ್ರೆ ಏನಂತೆ. ಒಂದು ಉದಾಹರಣೆಗೆ, ಯಾರೋ ಒಬ್ಬ ಮೆಕ್ಯಾನಿಕ್ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಗಾಡಿ, ಸುಮಾರು 10 ವರ್ಷ ಆಗಿದೆ ನಿಂತ್ಕೊಂಡು. ಅದನ್ನು KG ಲೆಕ್ಕಕ್ಕೆ ತಗೊಂಬಂದು ಕೊಟ್ಟರು. ಒಂದು 4,000 ರೂಪಾಯಿ ತಂದ ಹಾಕೊಂಡು, ಒಂದು 4-5 ಸಾವಿರ ರೂಪಾಯಿ ಕೊಟ್ಬಿಟ್ಟು ಗಾಡಿ ತಂದ್ಬಿಟ್ಟು ಎಲ್ಲ ವಾರಿಸಿ ತೊಳೆದು ಕ್ಲೀನ್ ಮಾಡಿ ಏನೇನು ಪಾರ್ಟ್ಸ್ ಆಗಿದೆ ಎಲ್ಲ ಹಾಕಿ ಸರ್ವಿಸ್ ಮಾಡಿ ಹೊಸ ಗಾಡಿ ಥರ ಇಟ್ಕೊಂಬಿಟ್ಟವನು. ಈಗ ಅದೇ ಗಾಡಿನ ಯಾರ ಹತ್ರ ತಗೊಂಡು ಅವ್ನಿಗೆ ಹೋಗಿ ತೋರಿಸ್ತಾವ, ವಾಹ್ ಸಖತ್ತಾಗಿದೆ, ಯಾರ್ದಿದ್ದು ಗಾಡಿ? ನಿಂದೆ ಗಾಡಿ ಇದು. ಸೊ ಅವನ ಗಾಡಿನ ಅವನಿಗೆ ಹೊಸದು ಮಾಡಿ ತೋರಿಸೋ, ಇದು ನಂದ. ಆಶ್ಚರ್ಯ ಅವನಿಗೆ. ಅದೇ ಕೆಲಸ ಅವನು ಮಾಡ್ಬೋದಾಗಿತ್ತು. ಯಾಕೆಂದ್ರೆ ಅವನಿಗೆ ಕೆಲಸ ಗೊತ್ತಿಲ್ಲ, ಅಥವಾ ಕೆಲಸ ಗೊತ್ತಿಲ್ಲದ್ರೆ ಮಾಡಿಸ್ಬೋದಾಗಿತ್ತು. ಮಾಡಿಸುವಂಥ ಐಡಿಯಾಗಳು ಇಲ್ಲ. ಈಗ ಅವನು ಗಾಡಿನ 5,000 ತಗೊಂಡು ಒಂದು 10-15 ಸಾವಿರ ಖರ್ಚು ಮಾಡಿ ಹೊಸ ಗಾಡಿ ಮಾಡಿಬಿಟ್ಟವನು. ಅದೇ ಥರನೇ ಕೆಲಸ ಗೊತ್ತಿದ್ರೆ ಎಂಥ ಭೂತ್ ಬಂಗ್ಲಾನು ಕೂಡ ಅದನ್ನು ಸರಿ ಮಾಡ್ಕೊಳ್ಬೋದು. ಅಲ್ಲೊಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಬೋದು, ಅದ್ಭುತವಾಗಿರ್ತದೆ. ಇದು ಸಾಧಾರಣವಾದ ಕೆಲಸ ಅಲ್ಲ, ಇದು ಬಹಳ ಬಹಳ ಬೃಹದಾಕಾರವಾಗಿರೋಂಥ ಕೆಲಸ. ಆ ಕೆಲಸಕ್ಕೆ ಕಲ್ತಿರೋರು ಮಾತ್ರ ಮಾಡ್ಬೋದು ಹೊರತು ಎಲ್ಲರೂ ಕೂಡ ಖಂಡಿತವಾಗ್ಲೂ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೂ ವಾಸ್ತು 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 ಅಂತ, ವಾಸ್ತು ಅನ್ನೋದು ಏನಿಲ್ಲ. ನೀವು ಯಾವುದೇ ಮನೇಲಿರಿ, ಯಾವುದೇ ದಿಕ್ಕಲ್ಲಿರಿ, ಯಾವುದೇ ಪ್ರದೇಶದಲ್ಲಿರಿ, ಪ್ರಾಂತ್ಯದಲ್ಲಿರಿ, ಒಂದೇ ಶುದ್ಧತೆಯನ್ನು ಕಾಪಾಡ್ಕೊಳ್ಳಿ. ನೀಟ್ನೆಸ್, ಒಂದು ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಉತ್ಪತ್ತಿ ಮಾಡಬೇಕು. ಅದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರ್ತದೆ. ಕೆಲವರು ದೇವ್ರ ಪೂಜೆ ಪುನಸ್ಕಾರಗಳು, ಮಂತ್ರೋಚ್ಚಾರಣೆ ಮೂಲಕ, ಇನ್ನು ಏನೋ ಸಾಂಬ್ರಾಣಿ, ಗಂಧದ ಕಡ್ಡಿ, ಅವು ಕೆಲವರು ಪರ್ಫ್ಯೂಮು, ರೂಮ್ ಫ್ರೆಶ್ನರು ಏನೋ ಒಂದು ಉಪಯೋಗಿಸ್ಕೊಂಡು, ಒಟ್ಟಿನಲ್ಲಿ ಅವ್ರಿಗೆ ಮನೆಗೆ ಹೋದರೆ ನೆಮ್ಮದಿಯಾಗಿರ್ಬೇಕು, ಪೀಸ್ಫುಲ್ಲಾಗಿರ್ಬೇಕು, ಕಾಮಾಗಿರ್ಬೇಕು, ಕೂಲಾಗಿರ್ಬೇಕು, ಒಂಥರ ಅಟ್ರಾಕ್ಟಿವ್ ಆಗಿರಬೇಕು. ಮನೆಯಲ್ಲಿ ಹೋದರೆ ಬಹಳ ಇಷ್ಟ ಆಗಬೇಕು, ಏನೋ ಒಂದು ಕೆಲಸ ಮಾಡಬೇಕು. ಆ ರೀತಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿ, ಇದೇ ವಾಸ್ತು. ಇದು ಬಿಟ್ಟು ಬೇರೆ ರೀತಿ ಯಾವುದು, ಆ ದಿಕ್ಕು ಈ ದಿಕ್ಕು, ಇದು ಇಲ್ಲೇ ಇರಬೇಕು, ಅದು ಅಲ್ಲೇ ಇರಬೇಕು, ಆ ಥರದ್ದು ಏನೂ ಇಲ್ಲ. ಎಲ್ಲಿದ್ದರೂ ಕೂಡ ನಿಮಗೆ ಪ್ರಭಾವ, ಫಲಿತಾಂಶ, ಪರಿಣಾಮವನ್ನು ನೀಡುತ್ತದೆ. ಇದು 3 ರಿಸಲ್ಟು ನಿಮಗೆ ಕಟ್ಟಿಟ್ಟ ಬುದ್ಧಿ. ಏನೇ ಕ್ರಿಯೆ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ಇದರಲ್ಲಿ ಬಂದೇ ಬರ್ತದೆ. ಆದ್ದರಿಂದ ವಾಸ್ತು ಅನ್ನೋದಿಲ್ಲ, ಎನರ್ಜಿ ಕ್ರಿಯೇಟ್ ಮಾಡಿ ಅದನ್ನು ಹೊಂದಿಸ್ಕೊಳ್ಳಿ. ಅಂದರೆ ವಾಸ್ತು ಅನ್ನೋದು ನನ್ನ ಪ್ರಕಾರ ಏನು ಅಂದರೆ, ಪಳಗಿಸ್ಕೊಳ್ಳಿ. ಒಂದು ಹುಲಿ ಕಾಡಿಂದ ಹಿಡ್ಕೊಂಬತ್ತೀರ, ಸುಮ್ಮನೆ ಅಂತೂ ಹುಲಿನ ಹಿಡ್ಕೊಂಬಂದು ಸಾಕೋಕ್ಕಾಗಲ್ಲ. ಅದನ್ನು ಪಳಗಿಸ್ಬೇಕು. ಮೊದಲು ಪಂಜರದಲ್ಲಿ ಹಾಕಬೇಕು, ನಿಧಾನವಾಗಿ ಅದನ್ನು ದೂರದಿಂದ ಮಾತಾಡಿಸೋ ಪ್ರಯತ್ನ, ಆಮೇಲೆ ಹತ್ತಿರದಿಂದ ಮಾತಾಡಿಸೋ ಪ್ರಯತ್ನ, ಆಮೇಲೆ ಮುಟ್ಟಿ ಮಾತಾಡಿಸೋ ಪ್ರಯತ್ನ. ಯಾವಾಗ ನೀವು ಪಳಗಿಸ್ಕೊಂಡ್ಬಿಡ್ತೀರ, ಹುಲಿ ಬಿಚ್ಚಿದ್ರೂ ಕೂಡ ನಿಮ್ಮನ್ನೇನು ಮಾಡೋದಿಲ್ಲ. ಅದೇ ರೀತಿ ಯಾವುದೋ ಒಂದು ಮನೆಯನ್ನು ನಾವು ಒಂದು ಹುಲಿ ಅಂತ ತಿಳ್ಕೊಂಡ್ರೆ ಅದನ್ನು ನಿಧಾನವಾಗಿ ಪಳಗಿಸ್ಕೊಳ್ಬೇಕು. ಹೇಗೆ ವ್ಯಕ್ತಿಗಳನ್ನು ಪರಿಚಯ ಮಾಡ್ಕೊಳ್ತೀರಿ, ಜೀವಿಗಳನ್ನು ಹಾಗೆ ಪರಿಚಯ ಮಾಡ್ಕೊಳ್ತೀರಿ. ಇದು ನಿರ್ಜೀವ ಮನೆ ಅನ್ನೋದು, ಜೀವ ಇಲ್ಲ. ಆದರೂ ಕೂಡ ಅದಕ್ಕೊಂದು ಎನರ್ಜಿ ಇದೆ. ವಸ್ತುಗಳಿಗೆ ಜೀವ ಇರೋದಿಲ್ಲ, ಆದರೆ ಎನರ್ಜಿ ಇದೆ. ಪ್ರತಿಯೊಂದು ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ, ನ್ಯೂಟ್ರಲ್ ಎನರ್ಜಿಯನ್ನು ಬೀರ್ತಾನೆ ಇರುತ್ತೆ. ಅದಕ್ಕೆ ಜೊತೆ ಕನೆಕ್ಟ್ ಆಗಿಬಿಟ್ರೆ ನೀವು ಖಂಡಿತವಾಗ್ಲೂ ಮನೆ ಅದ್ಭುತವಾಗಿ ಕೆಲಸಕ್ಕೆ ಬರ್ತದೆ. ಅದು ಬಿಟ್ಟು ಬೇರೆ ಏನೋ ಸರ್ಕಸ್ ಮಾಡೋದಕ್ಕಿಂತ ಅರ್ಥೈಸ್ಕೊಳ್ಳಿ. ನಾನು ಹೇಳೋದಿಷ್ಟೇ, ವಾಟ್ ಈಸ್ ಲೈಫ್ ಅಂದರೆ, ಲೈಫ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಯಾವ್ಯಾವುದನ್ನೆಲ್ಲ ನೀವು ತಿಳ್ಕೊಳ್ತಾ ಹೋಗ್ತೀರಾ, ಅರ್ಥ ಮಾಡ್ಕೊಳ್ತಾ ಹೋಗ್ತೀರಾ, ಅದು ನಿಮಗೆ ಉಪಯೋಗಕ್ಕೆ ಬರ್ತದೆ. ಯಾವಾಗ ಅರ್ಥ ಆಗೋದಿಲ್ವೋ ಅದು ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಈಗ ಸಡನ್ನಾಗಿ ಯಾರೋ ಒಬ್ಬ ಆನೆ ಗಿಫ್ಟ್ ಮಾಡ್ದ, ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನನಗೆ ಆನೆ ವ್ಯರ್ಥ, ಭಯ ಆಗುತ್ತೆ, ತುಳು ಸಾಯಿಸ್ಬಿಡ್ತದೆ ಅಂತ ಅನ್ಕೊಳ್ತೀನಿ. ಆನೆ ಕೊಡ್ತಾನೆ ಅಂತ ನನ್ನ ಮೈಂಡಲ್ಲಿ ಪ್ರಿಪೇರ್ ಆಗ್ಬಿಟ್ಟಿದ್ರೆ, ಆನೆ ಬಂದರೆ ನಾನು ಹಿಂಗೆ ಇರ್ತೀನಿ ಅಂತೇಳಿ ನಾನು ಅದನ್ನು ನಿಧಾನವಾಗಿ ಪಳಗಿಸ್ಕೊಂಡ್ರೆ ಒಳ್ಳೆ ಆತ್ಮೀಯ ಗೆಳೆಯ. ಒಬ್ಬ ಮನುಷ್ಯನನ್ನು ಮೀರಿ ಆನೆ ಜೊತೆ ಸಂಬಂಧ ಇಟ್ಕೊಂಡವ್ರು ಬಹಳಷ್ಟು ಜನ, ಪ್ರಾಣಿ ಪಕ್ಷಿಗಳ ಜೊತೆ ಸಂಬಂಧ ಇಟ್ಕೊಂಡವ್ರು. ಹಂಗಾಗಿರೋದ್ರಿಂದ ಎಲ್ಲವೂ ಸಾಧ್ಯವಿದೆ. ಬಟ್ ಎಲ್ಲವನ್ನ ತಿಳ್ಕೊಳ್ಬೇಕು, ಕಲ್ತ್ಕೊಳ್ಬೇಕು. ಅದು ನಿಮಗೆ ಗೊತ್ತಿಲ್ಲ. ಆದರೂ ಕೆಲವರು ಮನೆ ಖಾಲಿ ಮಾಡಿಬಿಡ್ತಾರೆ, ಕೆಲವರೆಲ್ಲ ಒಡಿಸಿ ರಿಪೇರಿ ಮಾಡ್ತಾರೆ. ಇದೆಲ್ಲ ಯಾವುದೂ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸಿಂಪಲ್ ರೆಮಿಡಿ, ಒಂದು ಅಟ್ರಾಕ್ಷನ್ಗೆ
ಒಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅದನ್ನು ಹೇಳ್ಕೊಡ್ತೀನಿ. ನಿಮಗೆ ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ, ಮಾರಾಟ ಮಾಡೋಕ್ಕೆ ಇಷ್ಟ ಇಲ್ಲ, ಗಿಡ್ಸೋಕ್ಕೆ ಏನು ಇಷ್ಟ ಇಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಮನೆಯಿಂದ ಕೂಡ ನಿಮ್ಮ ಭವಿಷ್ಯದ ಮೇಲೆ ಪ್ರಭಾವ, ಪರಿಣಾಮ, ಫಲಿತಾಂಶ ಬೀರ್ತಾ ಇರುತ್ತೆ. ಅದನ್ನು ನೆಗೆಟಿವಿಂದ ಸಕಾರಾತ್ಮಕವಾಗಿ ಬದಲಾವಣೆ ಮಾಡೋದಕ್ಕೆ ಕೆಲವೊಂದು ಯೋಗ ಕ್ರಿಯೆ, ಧ್ಯಾನ ಕ್ರಿಯೆಗಳಿದ್ದಾವೆ, ಕೆಲವೊಂದು ಶುದ್ಧೀಕರಣಗಳಿದ್ದಾವೆ. ಅದನ್ನೆಲ್ಲ ಹೇಳ್ಕೊಡ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ದಯವಿಟ್ಟು ಯಾರು ಕರೆ ಮಾಡಬೇಡಿ. ಓನ್ಲಿ ವಾಟ್ಸಪ್ ಮೆಸೇಜ್, ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ವಾಟ್ಸಪ್ ಮೆಸೇಜ್, ನಿಮ್ಮ ಹೆಸರು ಫೋಟೋ ಕಳಿಸಿದ್ರೆ ಸಾಕು. ನಿಮಗೆ ಅಡ್ರೆಸ್ಸು ಲೊಕೇಶನ್ ಸೆಂಡ್ ಮಾಡ್ತೀನಿ. 2-3 ದಿವಸ ಮುಂಚಿತವಾಗಿ ಹೇಳಿದ್ರೆ ಇಂಥ ದಿವಸ ಬನ್ನಿ ಇಂಥ ಸಮಯಕ್ಕೆ ಅಂತ ಹೇಳ್ತೀನಿ. ಆ ಸಮಯಕ್ಕೆ ಬಂದರೆ ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದ ಮೇಲೆ ಮುಂದಿನ ಹೆಜ್ಜೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ, ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.